ಬೆಂಗಳೂರಲ್ಲಿ ವರುಣಾರ್ಭಟದ ನಡೀತಾ ಇರುವಂತದ್ದು ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮರ ಬಿದ್ದ ಹಿನ್ನೆಲೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸ್ಥಳೀಯರು. ಜೀವನ ಕಟ್ಟುವ ಮೊದಲೇ ಒಡೆದೋಯ್ತು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ವರುಣಾರ್ಭಟ ಶುರುವಾಗಿರುವಂತದ್ದು ಸಾಲು ಸಾಲು ಅವಾಂತರಗಳು ಕೂಡ ಆರಂಭ ಆಗ್ತಾ ಇದೆ. ಮರ ಬಿದ್ದಂತಹ ಹಿನ್ನೆಲೆ ಕಣ್ಣೀರು ಹಾಕ್ತಾ ಇದ್ದಾರೆ ಸ್ಥಳೀಯರು. ಜೀವನ ಕಟ್ಟುವ ಮೊದಲೇ ಒಡೆದು ಹೋಯಿತು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. 2 ಡೇಸ್ ಇಂದ ಕೂಡ ಧಾರಾಕಾರ ಮಳೆ. ಮರ ಬಿದ್ದು ಆತ ತಂದಿದಂತಹ ಗಾಡಿಯ ಮುಂಭಾಗ ನುಜ್ಜುಗುಜ್ಜಾಗಿದೆ ಕೂಡ. ರಾಯಚೂರಿನಿಂದ ಮನೆ ಸಾಮಗ್ರಿ ತಂದಿದಂತಹ ಲಗೇಜ್ ಗಾಡಿ ಕೂಡ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿದೆ. ಬಾಡಿಗೆಗೆ ಮನೆ ಸಿಗದ ಹಿನ್ನೆಲೆ ವಾಹನದಲ್ಲೇ ಇದ್ದಂತಹ ಮನೆ ಸಾಮಗ್ರಿಗಳು ಕೆಲಸ ಮಾಡ್ತಾ ಇದ್ದಂತಹ ಗ್ಯಾರೇಜ್ ಬಳಿಯೇ ವಾಹನವನ್ನು ನಿಲ್ಲಿಸಿದಂತಹ ವ್ಯಕ್ತಿ ತನ್ನ ಸ್ನೇಹಿತರ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಇರಿಸಿರ್ತಾನೆ. ಆ ವ್ಯಕ್ತಿ ಜೀವನ ಕಟ್ಟಿಕೊಳ್ಳೋಕ್ಕೂ ಮುಂಚೆಯೇ ಮರ ಬಿದ್ದು ಜೀವನ ಹಾಳಾಯಿತು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ವಾಹನ ಮಾಲೀಕರಿಗೆ ಉತ್ತರಿಸಲಾಗದೆ ವ್ಯಕ್ತಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ಆಗಿರುವಂತಹ ವರುಣಾರ್ಭಟದಿಂದಾಗಿ ಉಂಟಾಗಿರುವಂತಹ ಅವಾಂತರಗಳು. ಬೆಂಗಳೂರಿನಲ್ಲಿ ಮಳೆ ಆದರೆ ಸಮಸ್ಯೆಗಳಾಗ್ತವೆ ಅನ್ನುವಂತಹದ್ದು ಎಲ್ರಿಗೂ ಗೊತ್ತು. ಆದರೂ ಸಹ ಏನು ಜಿಬಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಿಲ್ಲ, ಕೆಲಸಗಳನ್ನು ಮಾಡೋದಿಲ್ಲ. ಒಂದು ರೀತಿಯಲ್ಲಿ ಬೆಂಗಳೂರನ್ನು ನಂಬಿ ಜೀವನ ಕಟ್ಕೊಳ್ಳೋಕೆ ಬಂದಂಥವ್ರಿಗೆ ಇಂಥ ಸಮಸ್ಯೆಗಳಾದಾಗ ಖಂಡಿತವಾಗಿಯೂ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನೂ ಕೆಲವೊಂದಷ್ಟು ಜನರಿಗೆ ಏನಂತಂದರೆ ಬೆಂಗಳೂರಲ್ಲಿ ಜೀವನ ಮಾಡೋಂಥವ್ರಿಗೆ ಇದೇನು ಬಿಡಪ್ಪ ಸಿಲಿ ಅಂತ ಅನಿಸ್ಬೋದು. ಸೊ ಇದು ಸದ್ಯಕ್ಕೆ ನಾನು ಹೇಳ್ತಾ ಇರುವಂಥ ವಿಚಾರ, ಬೆಂಗಳೂರಿನಲ್ಲಿ ನಿನ್ನೆ ಸುರಿದಿರುವಂತಹ ಮಳೆಗೆ ಮರಗಳು ಧರೆಗುರುಳಿರುವಂಥದ್ದು, ಜೊತೆಗೆ ಇದರಿಂದ ಸಮಸ್ಯೆಗಳು ಅಷ್ಟೇ ಉದ್ಭವವಾಗಿದೆ. ಇದೀಗ ನಾನು ಮಹಾಲಕ್ಷ್ಮಿ ಲೇಔಟ್ನ ನಂದಿನಿ ಲೇಔಟ್ನ 4ನೇ ಮುಖ್ಯ ಹಂತದಲ್ಲಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಕಾಂಪೌಂಡ್ ಮೇಲೆ ಬಿದ್ದಿರುವಂತಹ ಮರ, ಜೊತೆಗೆ ಅದರ ಪಕ್ಕದಲ್ಲಿ ಇರ್ತಕ್ಕಂತಹ ವಿದ್ಯುತ್ ಕಂಬವೂ ಸಹ ಸಂಪೂರ್ಣವಾಗಿ ಏನು ಅದರ ಮೇಲೆ ಮರ ಬಿದ್ದಿರೋದ್ರಿಂದಾಗಿ ಅದನ್ನು ಸಹ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಜೊತೆಗೆ 2 ವೀಲರ್ ಬೈಕ್ ಸಹ ಇದೆ, ಬೈಕ್ನ ಸಹ ತಾವು ಗಮನಿಸ್ತಾ ಇರ್ಬೋದು. ಅದರ ಮೇಲೂ ಸಹ ಮರ ಬಿದ್ದಿರೋದ್ರಿಂದಾಗಿ ಗಾಡಿಯೂ ಸಹ ಹಾನಿಯಾಗಿರುವಂಥದ್ದು. ಇನ್ನೊಂದು ಕಡೆ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ, ಆಟೋ ಮೇಲೆ ಮರ ಬಿದ್ದಿರೋದ್ರಿಂದಾಗಿ ಆಟೋ ಸಹ ಜಖಮ್ ಆಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿಯಾಗಿ ಈ ಆಟೋ ಸದ್ಯಕ್ಕೆ ಹಾನಿಯಾಗಿದೆ ಅಂತ ಹೇಳಿ. ಯಾಕಂತಂದರೆ ಆಟೋ ಚಾಲಕರು ಇದ್ರ ಮೇಲೇ ನಂಬ್ಕೊಂಡಿರ್ತಾರೆ, ಅವರು ಜೀವನ ಕಟ್ಕೊಂಡಿರ್ತಾರೆ. ಎಸ್, ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಟೋವಿನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿದೆ. ಹಾಗಾಗಿ ಆಟೋ ಸಂಪೂರ್ಣವಾಗಿ ಹಾನಿಯಾಗಿದೆ. ಈಗ ಮತ್ತೆ ಹೊಸ ಆಟೋ ತಗೋಬೇಕು, ಇದನ್ನ ರೆಡಿ ಮಾಡಿಸಿದ್ರು ಸಹ ಸಮಸ್ಯೆಗಳು ಪಾಪ. ಯಾಕಂತಂದ್ರೆ ಇದನ್ನೇ ನಂಬ್ಕೊಂಡು ಜೀವನ ಮಾಡುವಂಥವ್ರು ಇರ್ತಾರೆ, ಅವರಿಗೆ ಅಸಾಧ್ಯ ಅನ್ನುವಂತಹದ್ದು. ಇದು ಒಂದೇ ಭಾಗದಲ್ಲಿ 3-4 ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿರೋದನ್ನ ನಾವು ನೋಡ್ತಾ ಇರ್ಬೋದು ತಾವು. ಸೊ ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ವಾಹನ ಏನಿದೆ ಅದರ ಮೇಲೂ ಸಹ 4 ವೀಲರ್ ಮೇಲೂ ಸಹ ಮರ ಬಿದ್ದಿರೋದ್ರಿಂದಾಗಿ ಸಂಪೂರ್ಣವಾಗಿ ಹಾಳಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದ್ರ ಪಕ್ಕದಲ್ಲಿರುವಂತಹವರು ಈ ವೆಹಿಕಲ್ನ ಮಾಲೀಕರು. ಅವರು ಕಣ್ಣಲ್ಲಿ ಅಳ್ತಾ ಇದ್ದಾರೆ. ಅವರು ಮಾಲೀಕರು ನನ್ನ ವಾಹನ ಹಾಳಾಯ್ತು ಅಂತ ಹೇಳಿ. ನಾನು ಅವ್ರನ್ನ ಮಾತಾಡ್ತೀನಿ. ಯಜಮಾನ್ರೆ ಬನ್ನಿ ಇಲ್ಲಿ. ಎಸ್, ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಅವರು ಏನೋ ಬೇರೆ ಊರ ಕಡೆಯಿಂದ ಬೆಂಗಳೂರಲ್ಲಿ ಜೀವನ ಕಟ್ಕೊಳ್ಬೇಕು ಅಂತ ಹೇಳಿ ಬಂದಂಥವ್ರು ಇವರು. ಸೊ ಸದ್ಯಕ್ಕೆ ಇವರ ವಾಹನ ಹೀಗೆ ಹಾಳಾಗಿದೆ ಅಂತ ಹೇಳಿ ಅವರು ಅಳ್ತಾ ಇರೋದನ್ನ ನಮಗೆ ಕಾಣಿಸ್ತಾ ಇದೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ? ನಾವು ಹೊಸಪೇಟೆ ತಾಲೂಕು, ಹೊಸಪೇಟೆ ಜಿಲ್ಲೆ ಅಗ್ರಿಬೊಮ್ಮಳಿ ತಾಲೂಕಿಂದ ಬಂದಿರೋದು. ಯಾವಾಗ ಬಂದಿದ್ದೀರಾ ಬೆಂಗಳೂರಿಗೆ? ನಾವು ಬಂದು ಈಗಾಗಲೇ 1 ತಿಂಗಳ ಮೇಲೆ ಆಯಿತು. ಇಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ನಾನು ಬಾಡಿಗೆ ಮನೆ ಮಾಡೋಕ್ಕಂತೇಳಿ ಈಗ ಗಾಡಿಯಾಗ ಐಟಮ್ ಹಾಕೊಂಬಂದೆ, ಬೇರೆಯವ್ರ ಗಾಡಿ ಇಸ್ಕೊಂಡು. ಮನೆ ಬಾಡಿಗೆ ಸಿಗ್ಲಿಲ್ಲದಕ್ಕೆ ನಾವು ಹಂಗೆ ಗಾಡಿಯಾಗ ಸಾಮಾನು ಇಲ್ಲೇ ಇಟ್ಕೊಂಡು ನಿಂತ್ಕೊಂಡಿದ್ವಿ. 1-2 ದಿವಸ ಆದಮೇಲೆ ಬಾಡಿಗೆ ಸಿಗ್ತೈತೇನೋ ಯಾವುದೋ ಒಂದು ಮನೆ ಅಂತಂದೇಳಿ, ಅಷ್ಟರೊಳಗೆ ನಿನ್ನೆ ಮಳೆ ಗಾಳಿ ಜೋರ ಬೀಸಿ ಮರದ ಕೆಳಗೆ ನಿಂದ್ರಿಸಿದಕ್ಕೆ ಮರ ಮೇಲೆ ಬಿದ್ದು. ಗಾಡಿ ಯಾರ್ದ್ರಿ? ಅದು ಗಾಡಿ ನಿಮ್ದ ಏನ ಬ್ಯಾರೆ ಬಿಸ್ಕೊಂಬಂದಿರೋದು. ಅವರು ಪಾಪ ನನ್ನ ಗಾಡಿಗೆ ಸಾಮಾನು ಹಾಕೊಂಡು ಹೋಗಕ್ಕೆ ಮನೆ ಬಾಡಿಗೆದು ಬಾಡಿಗೆ ಇಲ್ದಂಗೆ ಡೀಸೆಲ್ಗೆ ಹಾಕೊಂಡು ತೊಗೊಂಡು ಹೋಗಂತ ಕೊಟ್ಟಿದ್ರು. ಈಗ ಗಾಡಿ ಈಗ ಬೇರೆ ಈಗ ಅವ್ರಿಗೆ ಹೇಳೋದು ಕಷ್ಟ ಆಗಿದೆ. ನಮಗೀಗ ನೊಂದು ಹೋಗ್ಬಿಟ್ಟಿದೀವಿ ಮೇಡಮ್. ಜೀವನನೇ ಬೇಡ ಅನ್ಸಿ ಹೋಗ್ಬಿಟ್ಟಿದೆ. ಮಕ್ಕಳು ನಾವು ಎಲ್ಲ ನೆನ್ಸ್ಕೊಂಬಿಟ್ರೆ ಜೀವನನೇ ಬೇಡಪ್ಪ ಇದು ಅನ್ಸಿ ಹೋಗಿದೆ ಮೇಡಮ್. ನಮ್ಗೆ ಈಗ ಏನು ಮಾಡೋಣಕ ಮಕ್ಕಳು ಒಂದು ಎಲ್ಲ ಕಷ್ಟ ನಮ್ಮ ಜೀವನ.
ಏನ್ ಮಾಡ್ಬೇಕಂತಾನೆ ದಾರಿ ತೋರಿಸ್ತಾ ಇಲ್ಲ. ಆ ಗಾಡಿ ಮಾಲೀಕರಿಗೆ ನೀವೇನು ಮಾಹಿತಿ ಹೇಳಿಲ್ಲ ಇನ್ನ? ನಾ ಹೇಳಿಲ್ಲ ಮೇಡಮ್, ಅದಕ್ಕೆ ಹೇಳಿದ್ರೆ ಎಲ್ಲಿ ಮತ್ತೆ ಗಾಡಿ ಡೀಸೆಲ್ ಹಾಕೊಂಡು ಹೋಗಿ ಕೊಟ್ಟಿದ್ದಾರೆ, ಬಾಡಿಗೆ ಇಲ್ಲ ಏನಿಲ್ಲ, ಮಾಡಿಸ್ಕೊಡ್ಬೇಕಲ್ಲ. ಈಗ ಅದು ಮಾಡಿಸ್ಬೇಕಂದ್ರೆ ಒಂದು 30-40 ಸಾವಿರ ರೂಪಾಯಿ ಖರ್ಚು ಬೇಕು. ಈಗ ನಾವು ದುಡ್ಕೊಂಡು ತಿನ್ನಕ್ಕೆ ಬಂದವರು, ಎಲ್ಲಂತ ಮಾಡೋಣ ಅದನ್ನ. ನಾವೀಗ ತುಂಬ ನೊಂದೋಗ್ಬಿಟ್ಟಿದ್ದೀನಿ ನಾನು. ಏನ್ ಕೆಲಸ ಮಾಡ್ತೀರಿ ನೀವು? ಬೈಕ್ ಮೆಕ್ಯಾನಿಕ್. ನಿನ್ನೆ ತಗೊಂಡ್ ಬಂದು ಇಲ್ಲಿ ನಿಂದಿರ್ಸ್ಬಿಟ್ಟಿರಿ ನೀವು? ಹೌದು, ಒಂದು 3 ದಿವಸ ಆಯ್ತು, 4-5 ದಿವಸ ಇಲ್ಲೇ ಐತಿ ಗಾಡಿ, ಮನೆ ಸಿಗ್ಲದಕ್ಕೆ ಬಾಡಿಗೆ. ಅದಕ್ಕೆ ಈಗೇನಾದ್ರು ಅಧಿಕಾರಿಗಳು ಇಲ್ಲಿ ಸ್ಥಳೀಯರು ಮುಖಂಡರುಗಳು ಬಂದಿದ್ರ, ಏನಾರು ಹೇಳಿದ್ರ ನಿಮಗ? MLA ಸಾಹೇಬ್ರು ಬಂದು ಹೋಗಿದ್ದಾರೆ, ಇಲ್ಲಿ ಬಂದು ರಾತ್ರಿ ಕೂಡ ಬಂದು ಹೋಗಿದ್ದಾರೆ. ರಾತ್ರಿ ಎಲ್ಲ ಒಂದು 11 ಗಂಟೆ ಮಟ್ಟ ಇದ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಬೆಳಗ್ಗೆನೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ನವ್ರಿಗೆ ಏನು ಕೊಟ್ಟಿಲ್ಲ, ಏನು ಮಾಡಿನಿಲ್ಲ. ಆ ಕಡೆ ಒಳಗಿನ ಸಾಮಾನಿಗೆ ಏನಾರು ಸಮಸ್ಯೆ ಆಗ್ಯಾವೇನ್ರಿ? ಹೆಂಗ್ ಒಳಗಿಂದು ಸಾಮಾನು ಕೂಡ ಇದಾವ್ರಿ, ಒಂದು ಸ್ವಲ್ಪ ಸಾಮಾನು ಕೂಡ ನೋಡಿದ್ದೀನಿ, ಸ್ವಲ್ಪ ಡ್ಯಾಮೇಜ್ ಆಗಿದ್ದಾವೆ ಒಳಗಡೆ. ಬಟ್ ಈ ಕಡೆ ಸಂಪೂರ್ಣ ಹಾಳಾಗಿದೆ. ಈ ಪೊಸಿಷನ್ ಪೂರಾ ಹಾಳಾಗಿದೆ ಅದು. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಮರ ಬಿದ್ದಿರೋದ್ರಿಂದಾಗಿ ಸಮಸ್ಯೆಗಳು ಸಾಕಾಗುವಷ್ಟು ಸಮಸ್ಯೆಗಳಾಗಿರುವಂತಹದ್ದು. ಆದರೆ ಇಲ್ಲಿ ಬಂದಿರುವಂಥದ್ದೇನು ಅಂತಂದರೆ, ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿರ್ತಾರೆ ಅಂಥವರಿಗೆ ಈ ರೀತಿ ಆದರೆ ನಿಜಕ್ಕೂ ಬೇಸರ ಆಗುತ್ತೆ. ಯಾರ್ದೋ ಗಾಡಿನ ತೊಗೊಂಡು ಒಂದು ವಿಶ್ವಾಸದ ಮೇಲೆ ಅವ್ರು ಗಾಡಿ ಕೊಟ್ಟಿದ್ದಾರೆ, ಅದನ್ನು ನಂಬ್ಕೊಂಡು ಇವ್ರು ತಂದು ಇಲ್ಲಿ ಗಾಡಿ ಹಾಕೊಂಡಿದ್ದೀವಿ, ಆದರೆ ಸಂಪೂರ್ಣವಾಗಿ ಒಂದು ಭಾಗ ಹಾಳಾಗಿದೆ. ಈಗ ನಾನು ಅದನ್ನು ರೆಡಿ ಮಾಡ್ಸೋಕ್ಕೂ ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಅಳ್ಕೊಂಡು ಹೇಳಿದ್ರು. ಸೊ ಅದಕ್ಕೆ GB ಅಧಿಕಾರಿಗಳು ನೀವು ಮುಂಚಿತವಾಗಿ ಎಚ್ಚೆತ್ಕೊಂಡು ಈ ರೀತಿಯಾದಂಥ ಸಮಸ್ಯೆಗಳು, ನಾವು ಹೇಳ್ತೀವಿ ಯಾವಾಗಲೂ, ನಮ್ಮ ಗಾದೆ ಮಾತು ಹೇಳ್ತಾರೆ, ಗಡ್ಡಕ್ಕೆ ಬೆಂಕಿ ಹತ್ತೋಕ್ಕಿಂತ ಮುಂಚೆನೆ ಬಾವಿ ತೋಡುವಂಥ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡೋದಿಲ್ಲ ಅಂತ ಹೇಳಿ. ಅದನ್ನ ನೀವೆಲ್ಲ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀರಾ. ಅದರ ಬದಲಾಗಿ ಮುಂಚಿತವಾಗಿ ಕೆಲಸಗಳಾದ್ರೆ ಇಂಥ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂತಹದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಗ ನ್ಯೂಸ್.